ತಳ್ಳಬೇಡಿ ಯಾವ ತಳ್ಳಬೇಡಿ विजयेन्द्रानमधेयस्य पद्मावती यमकनकरणी नमधेयस्य आश्लेषानक्षत्रे कनकरासूर्यास्य विरूपाक्षपानमधेयस्य यमकनकरणी नमधेयस्य पुरोभाद्रनक्षत्रे कुम्भरासूर्यास्य शशिधर यमकनकरणी नमधेयस्य अनुराधा ಮೊಬೈಲ್ ತಗೊಂಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ವಿಶ್ವಕ್ಕೆ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಈ ದೇಶ ಮುನ್ನಡೆಯಬೇಕಾಗಿದೆ. ಅವರ ನೇತೃತ್ವದಲ್ಲಿ ಈ ದೇಶ ಮುನ್ನಡೆಯಬೇಕಾಗಿದೆ. ಕರ್ನಾಟಕದಲ್ಲೂ ಸಹ ಜನ ಅವತ್ತಿನ ಆಡಳಿತ ವಹಿಸುವುದಕ್ಕೆ ಬೇಸತ್ತಿದ್ದಾರೆ, ಬದಲಾವಣೆಗೆ ಆತುರಿತಾ ಇದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಪ್ರವಾಸ ಮಾಡಿ ಗಣಪತಿಯ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಮತ್ತೊಮ್ಮೆ ದೇವರಿಗೆ ಪ್ರಾರ್ಥನೆ ಮಾಡಿ ಭೇಟಿ ವಿಶೇಷ ಇವತ್ತಿನ ಭೇಟಿ ವಿಶೇಷ ಏನು ಸರ್? ಅಪರೂಪದ ಒಂದು ದರ್ಶನ ಮಾಡುವಂತ ಬರಗಾಲ ಇದೆ, ಮಳೆ ಬೆಳೆ ಬರಗಾಲ ಇರೋದ್ರಿಂದ ಮಳೆ ಬೆಳೆ ಹಿಂದೆಂದೂ ಕಾಣದ ಭೀಕರ ಬರಗಾಲ, ಮಳೆ ಇಲ್ಲ, ಕೆರೆಕಟ್ಟೆಗಳು ನೀರಿಲ್ಲ, ಜಲಾಶಯ ನೀರಿಲ್ಲ, ಜನ ಸಂಕಷ್ಟದ ಆ ವಿಘ್ನೇಶ್ವರನ ದಯೆಯಿಂದ ಸರ್, ರಾಜ್ಯ ಸರ್ಕಾರ ಬರಗಾಲನ ಎದುರಿಸ್ತಾ ಇದೆಯಾ ಸರ್ ಅಥವಾ ಹೆಂಗೆ ವಿಫಲ ಆಗಿದೆ? ಆ ಬಗ್ಗೆ ಯಾವುದೇ ಚಿಂತನೆ ಇದುವರೆಗೂ ಮಾಡಿಲ್ಲ. ಇವತ್ತೇನೋ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆದರೆ ಇದುವರೆಗೂ ಯಾವ ತ್ವರಿತಗತಿಯಲ್ಲಿ ಬರಗಾಲದ ಸಮಸ್ಯೆಯನ್ನು ಬಗೆಹರಿಸಿ ರೈತರ ಕಣ್ಣೀರನ್ನು ಒರೆಸಿ ಅವರು ನೆಮ್ಮದಿಯಿಂದ ಬದುಕಕ್ಕೆ ಬೇಕಾದ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಎಲ್ಲ ಕಡೆ ಕುಡಿಯುವ ನೀರು ಹಾಕಲು ಪ್ರಾರಂಭ ಆಗಿದೆ. ಯಾವುದಕ್ಕೂ ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇನ್ನಾದರೂ ಅದಕ್ಕೆ ಸ್ಪಂದಿಸ್ತೀವಿ ಅಂತ ಒತ್ತಾಯ ಮಾಡ್ತಾರೆ. ಸರ್, ವಿರೋಧ ಪಕ್ಷವಾಗಿ ಬಿಜೆಪಿ ಏನ್ ಮಾಡುತ್ತೆ ಸರ್? ವಿರೋಧ ಪಕ್ಷವಾಗಿ ಬಿಜೆಪಿ ಏನ್ ಮಾಡುತ್ತೆ ಸರ್ ಈ ಬರಗಾಲ? ವಿರೋಧ ಪಕ್ಷವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಮತ್ತು ಈ ಸರ್ಕಾರದ ಒಂದು
ಜನ ವಿರೋಧಿ ನೀತಿ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದ ಉದ್ದಗಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ. ಬರುವಂಥ ದಿವಸಗಳು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬಿಡದಿ ಟೌನ್ಶಿಪ್ ವಿಚಾರದ ನಿಮ್ ಬಿಜೆಪಿ ಸ್ಟ್ಯಾಂಡ್ ಏನಿದೆ? ಇವರು ಜೆಡಿಎಸ್ ಪ್ರತ್ಯೇಕ ಹೋರಾಟ ಮಾಡ್ತಾ ಇದೆ ಸರ್. ಬಿಜೆಪಿ ಬಿಡದಿ ಟೌನ್ಶಿಪ್ ವಿಜಯನ ಪಾದಯಾತ್ರೆಗೆ ಹಮ್ಮಿಕೊಂಡು ಇದನ್ನ ಹೇಳಿದ್ರು. ನಿನ್ನೆ ವಿಜಯೇಂದ್ರ ಅವರು ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಜನರ ಅಪೇಕ್ಷೆಗೆ ತಕ್ಕಂತೆ